ಇಡೀ ಉತ್ತರ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕದ ಮತ್ತು ಮುಂಬೈ ಕರ್ನಾಟಕದಲ್ಲಿ ನೀವು ದಲಿತ ಲೆಫ್ಟ್ ಕೊಟ್ಟಿಲ್ಲ, ಕುರುಬರಿಗೆ ಕೊಟ್ಟಿಲ್ಲ, ಮುಸ್ಲಿಂ ಕೊಟ್ಟಿಲ್ಲ, ಮುಂಬೈ ಕರ್ನಾಟಕದಲ್ಲಿ ಬಲಿಜಿಗ ಲಿಂಗಾಯತರು ಕೊಟ್ಟಿಲ್ಲ. ಈ ತರದ ಕೆಲವು ಕಾಂಬಿನೇಷನ್ ಇದೇ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗಲ್ಲ. ಎಲ್ಲ ಕಾಂಬಿನೇಷನ್ 140 ಜನಕ್ಕೂ ನಾವು ಕೊಟ್ಟಿಲ್ಲ. 140 ಜನದಲ್ಲಿ ನಾವು ಕೊಟ್ಟಿರೋದೇ 35ಕ್ಕೆ. ಆದ್ದರಿಂದ ಬಾಕಿಯವ್ರಿಗೆ ಏನು ಮಾಡ್ತೀರಾ, 105 ಜನಕ್ಕೆ ನಾವು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೆಲವು MLAಗಳು ಅವ್ರಿಗೆ ಬೋರ್ಡು ಕಾರ್ಪೊರೇಷನ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳಿದೆ, ಅವಕಾಶ ಮಾಡಿಕೊಡ್ತೀವಿ, ಇಲ್ಲ ಅಂತಲ್ಲ. ಕೇವಲ ವಿಧಾನಸೌಧದಲ್ಲಿ ಮಂತ್ರಿಗಳಾದರೆ ಮಾತ್ರ ಶಕ್ತಿ ಇರುತ್ತೆ ಅಂತಲ್ಲ. ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಬೋದು, ಅವ್ರ ಸಮುದಾಯಕ್ಕೆ ಕೆಲಸ ಮಾಡ್ಬೋದು. ಅದು SC ಇರ್ಬೋದು, ST ಇರ್ಬೋದು. ಅತಿ ಹೆಚ್ಚಿನ ಮೈನಾರಿಟಿಗೆ ನಾವು ಕೊಟ್ಟಿದ್ದೀವಿ. ಈ ಸಲ 4 ಜನಕ್ಕೆ ಕೊಟ್ಟಿದ್ದೀವಿ. 5 ಜನಕ್ಕೆ SC ST OBC SC ST ಕೊಟ್ಟಿದ್ದೀವಿ. OBCಗಳಿಗೆ ಕೊಟ್ಟಿದ್ದೀವಿ. ಅಪರ ಲಿಂಗಾಯತರಿಗೂ ಕೊಟ್ಟಿದ್ದೀವಿ. ಒಕ್ಕಲಿಗರಿಗೂ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೆ ಸಲ ಕೊಡೋಕ್ಕಾಗಿಲ್ಲ. ಕೆಲವು ಕಾರಣದಲ್ಲಿ ಬೇರೆ ಕಡೆ ಅವ್ರನ್ನ ಯಾವ ರೀತಿ ಅವ್ರನ್ನ ಉಪಯೋಗ ತಗೋಬಹುದು ಅವ್ರ ಸೇವೆನ ಅಂತ ನೋಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆ ಒಂದು ಖಾಲಿ ಜಾಗ ಇದೆಯಲ್ಲ, ಅದನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಈಗಾಗಲೇ ಮಹಿಳೆಯರೆಲ್ಲ ಡೆಪ್ಟಿ ಚೇರ್ಮನ್ ಮಾಡಿದ್ದೀವಿ ಕೌನ್ಸಿಲಲ್ಲಿ. ಅದನ್ನು ಮಾಡ್ತೀವಿ. ಹೆಂಗಿದ್ರು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಉಂಡಿ ಕಳ್ಳರು ಏನು ಓಟ್ ಕದ್ದಿದ್ರು ಅದೇ ಥರ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅಲ್ಲಿ ಮಾಡ್ತೀವಿ. ಮಹಿಳೆಯರಿಗೆ ಆಗಾಗಲೇ ಘೋಷಣೆ ಮಾಡಿದ್ದೀವಿ. ಅದು ನೋಡೋಣ, ಮುಂದಕ್ಕೆ ನೋಡೋಣ. ನಿಗಮಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ದದ್ದಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರ್ಯಾರು ಈ ಥರ ಬೇಸರ ಆಗಿದ್ದಾರೆ? ದದ್ದಲ್ ಅವರು ನನ್ನ ಜೊತೆ ಪಾರ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮನೆಗೆ ಬಂದಿದ್ದರು ಬೆಳಿಗ್ಗೆ. ಮತ್ತು ಹಂಪನಗೌಡರು ಬಂದಿದ್ದರು. ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವ್ರನ್ನ ಹೆಂಗೆ ನಾವು ಶಕ್ತಿ ಅವ್ರಿಗೆ ತುಂಬಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ವಿ. ಅದೇ ಥರ ಶಕ್ತಿಯನ್ನು ತುಂಬ್ತೀವಿ. ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಎಲ್ರಿಗೂ ಅವಕಾಶಗಳನ್ನ ಕೊಡ್ತೀವಿ. ಒಂದಲ್ಲ ಒಂದು ರೀತಿ ಕೊಡ್ತೀವಿ.